ನಮಸ್ಕಾರ ಪ್ರಿಯ ಪ್ರೇಕ್ಷಕರೇ, ನಾವು ಪ್ರತಿದಿನ ಆಕಾಶವನ್ನು ನೋಡುತ್ತೇವೆ. ಬೆಳಗಿನ ಹೊತ್ತಿಗೆ ಅದು ತೆಳು ನೀಲಿ ಬಣ್ಣದಲ್ಲಿ, ಸಾಯಂಕಾಲದ ಹೊತ್ತಿಗೆ ಕಿತ್ತಳೆ ಅಥವಾ ಕೆಂಪು ಬಣ್ಣದಲ್ಲಿ ಹೊಳೆಯುತ್ತದೆ. ಆದರೆ ಒಂದು ಪ್ರಶ್ನೆ ಯಾವಾಗಲೂ ಮನಸ್ಸಿನಲ್ಲಿ ಬರುತ್ತದೆ: ಆಕಾಶ ಏಕೆ ನೀಲಿ ಬಣ್ಣದಲ್ಲಿ ಕಾಣಿಸುತ್ತದೆ? ಇಂದಿನ ಕಥೆಯಲ್ಲಿ ನಾವು ಈ ಅದ್ಭುತವಾದ ರಹಸ್ಯವನ್ನು ತಿಳಿದುಕೊಳ್ಳೋಣ. ಬೆಳಕಿನ ಸ್ವರೂಪ. ಸೂರ್ಯನ ಬೆಳಕು ಬಿಳಿಯಾಗಿ ಕಾಣಿಸುತ್ತದೆ, ಆದರೆ ವೈಜ್ಞಾನಿಕವಾಗಿ ನೋಡಿದರೆ ಆ ಬೆಳಕು ಒಂದೇ ಬಣ್ಣವಲ್ಲ. ಅದು ಕೆಂಪು, ಕಿತ್ತಳೆ, ಹಳದಿ, ಹಸಿರು, ನೀಲಿ, ಇಂಡಿಗೋ, ಜಾಮೂನು ಇಂತಹ 7 ಬಣ್ಣಗಳ ಮಿಶ್ರಣ. ನಾವು ಇದನ್ನು ವೈಜ್ಞಾನಿಕವಾಗಿ ವೈಟ್ ಲೈಟ್ ಅಂದರೆ ಶ್ವೇತ ಬೆಳಕು ಎಂದು ಕರೆಯುತ್ತೇವೆ. ವಾತಾವರಣ ಮತ್ತು ಬೆಳಕಿನ ಪ್ರಯಾಣ. ಸೂರ್ಯನ ಬೆಳಕು ಭೂಮಿಗೆ ಬರುವಾಗ ಅದು ವಾತಾವರಣವನ್ನು ದಾಟುತ್ತದೆ. ವಾತಾವರಣದಲ್ಲಿ ಗಾಳಿಯ ಅಣುಗಳು, ಧೂಳು, ನೀರಿನ ಹದಿ ಇತ್ಯಾದಿ ಅನೇಕ ಕಣಗಳಿರುತ್ತವೆ. ಬೆಳಕು ಈ ಕಣಗಳಿಗೆ ತಾಗಿದಾಗ ಅದು ಚದುರಿಕೊಳ್ಳುತ್ತದೆ. ಇದನ್ನು ರೆಲೆ ಸ್ಕ್ಯಾಟರಿಂಗ್ ಎಂದು ಕರೆಯುತ್ತಾರೆ. ನೀಲಿ ಬಣ್ಣ ಹೆಚ್ಚು ಚದುರಿಸುವ ಕಾರಣ. ಬೆಳಕಿನ ಬಣ್ಣಗಳಿಗೆ ವಿಭಿನ್ನ ತರಂಗದೈರ್ಘ್ಯ ಅಂದರೆ ವೇವ್ ಲೆಂತ್ ಇರುತ್ತದೆ. ಕೆಂಪು ಬಣ್ಣದ ತರಂಗದೈರ್ಘ್ಯ ಉದ್ದವಾಗಿರುತ್ತದೆ, ಅದು ಹೆಚ್ಚು ದೂರ ಪ್ರವಾಸ ಮಾಡುತ್ತದೆ. ನೀಲಿ ಬಣ್ಣದ ತರಂಗದೈರ್ಘ್ಯ ಚಿಕ್ಕದಾಗಿರುತ್ತದೆ, ಅದು ಹೆಚ್ಚು ಚದುರಿಸುತ್ತದೆ. ಆದ್ದರಿಂದ ನಮ್ಮ ಕಣ್ಣಿಗೆ ಆಕಾಶವು ನೀಲಿ ಬಣ್ಣದಲ್ಲಿ ಕಾಣಿಸುತ್ತದೆ. ಸಾಯಂಕಾಲ ಆಕಾಶ ಕೆಂಪಾಗುವ ಕಾರಣ. ಸೂರ್ಯನು ಹೊರೈಸುವ ಹೊತ್ತಿಗೆ ಬೆಳಕು ಹೆಚ್ಚು ದೂರ ಪ್ರವಾಸ ಮಾಡುತ್ತದೆ. ಆ ಹೊತ್ತಿಗೆ ನೀಲಿ ಬಣ್ಣ ಸಂಪೂರ್ಣ ಚದುರಿ ಹೋಗುತ್ತದೆ. ಉಳಿದಿರುವ ಕೆಂಪು ಮತ್ತು ಕಿತ್ತಳೆ ಬಣ್ಣದ ಕಿರಣಗಳು ನಮ್ಮ ಕಣ್ಣಿಗೆ ತಲುಪುತ್ತವೆ. ಅದಕ್ಕಾಗಿ ಸಾಯಂಕಾಲದ ಹೊತ್ತಿಗೆ ಆಕಾಶ ಕೆಂಪು ಅಥವಾ ಕಿತ್ತಳೆ ಬಣ್ಣದಲ್ಲಿ ಹೊಳೆಯುತ್ತದೆ. ಕೊನೆಯ ಭಾಗ. ಹೀಗಾಗಿ ಸ್ನೇಹಿತರೆ, ಆಕಾಶದ ನೀಲಿ ಬಣ್ಣವು ದೇವರ ಮಾಯೆಯಲ್ಲ, ಅದು ಪ್ರಕೃತಿಯ ವಿಜ್ಞಾನದ ಸುಂದರ ಆಟ. ಸೂರ್ಯನ ಬೆಳಕು, ವಾತಾವರಣದ ಕಣಗಳು ಮತ್ತು ಬೆಳಕಿನ ಚದುರಿಕೆ. ಮುಂದೆ ನೀವು ಆಕಾಶವನ್ನು ನೋಡಿದಾಗ ಅದನ್ನು ಒಂದು ವೈಜ್ಞಾನಿಕ ಕಲೆಯ ಚಿತ್ರವೆಂದು ನೆನಪಿಸಿಕೊಳ್ಳಿ.